ಅಲೋ ಗೈಸ್, ಈ ವಾರದಷ್ಟು ಅಷ್ಟು ಕಳಪೆ ಕೊಟ್ಟಿದ್ದು ವಾರನೇ ಇಲ್ಲಪ್ಪ. ಬರೀ ಗಿಲ್ಲಿ ಕೊಟ್ಟರು ಅಂತ ಹೇಳ್ತಾರ. ನಾನು ಒಂದು ಕರೆಕ್ಟಾಗಿ ರೀಸನ್ ಕೊಡೋಕೆ ಬರೋದಿಲ್ಲ, ಒಂದು ಕರೆಕ್ಟಾಗಿ ಏನು ಹೇಳಕ್ಕೆ ಬರೋದಿಲ್ಲ. ಒಂದು ರೀಸನ್ ಕೊಟ್ಟ ಮೇಲೆ ಅದಕ್ಕೆ ಸಮರ್ಥನೆ ಮಾಡ್ಕೊಳಕ್ಕೆ ಬರೋದಿಲ್ಲ. ಅಯ್ಯೋ ಥೂ. ಆಮೇಲೆ ಏನಂದರೆ ಚೈತ್ರ ಅವರು ಕಳಪೆ ಕೊಡ್ತಾರೆ. ಕಳಪೆ ಕೊಟ್ಟಾದ್ಮೇಲೆ ಸಾರಿ ಗಿಲ್ಲಿ, ಹೋದ ವರ್ಷ ನನಗೆ ನಿಮ್ಗಿಂತ ಜಾಸ್ತಿ ಬಂದಿತ್ತು ಕಳಪೆ, ಇನ್ನೊಂದ್ಸಲಿ ಟಾಸ್ಕ್ ನೋಡ್ಕೊಂಡು ನಾನು ಕಳಪೆ ಕೊಡೋದಿಲ್ಲ. ಇವಾಗೇನು ಬೇಡ ಮೇಡಮ್ ಅವೆಲ್ಲ. ಇವಾಗ ಏನು ಕೊಟ್ರಿ ನೀವು? ಕಳಪೆ ಕೊಟ್ಟಾದ್ಮೇಲೆ ಅದೇನು ಮಾತಾಡೋದು? ಸಾರಿ ಗೀರಿ ಪಾನಿಪುರಿ ಅಂದ್ಕೊಂಡು. ಗೈಸ್, ಯಾವನು ಅಷ್ಟೇ ಪ್ರೋಮೋ ನೋಡಿ ಯಾಮಾರಬೇಡಿ. ಪ್ರೋಮೋದಲ್ಲಿರೋ ಥರ ಯಾವ ಮಣ್ಣು ಇರಲಿಲ್ಲ. ಗಿಲ್ಲಿನೇ ಸರಿಯಾಗಿ ಟಾಂಗ್ ಕೊಟ್ಟ, ಇನ್ನೂ ಕೊಡ್ತಾನೆ. ಮುಂದಿನ ವಾರದಿಂದ ಸ್ಟಾರ್ಟ್ ಆಗುತ್ತೆ, ಕೊಡ್ತಾನೆ. ಸರಿ, ಅದನ್ನು ಬಿಡೋಣ. ಆಮೇಲೆ ನಮ್ಮ ರಘುವಣ್ಣನ ಬರೋಣ. ರಜತ್ ಅವರು ಏಷ್ಯನ್ ಪೇಂಟ್ ಟಾಸ್ಕಲ್ಲಿ ಗಿಲ್ಲಿನ ಸೆಲೆಕ್ಟ್ ಮಾಡ್ಕೋತಾರೆ. ಸೆಲೆಕ್ಟ್ ಮಾಡ್ಕೊಂಡು ಅರ್ಧದಲ್ಲಿ ಏನೋ ಕನ್ಫ್ಯೂಸ್ ಆಗುತ್ತೆ ಬಿಡಿ. ರಘುವಣ್ಣ ಹೇಳ್ತಾರೆ, ನೀನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ತಪ್ಪು, ಹಂಗಾರೆ ಎಲ್ಲ ಟಾಸ್ಕು ನಿನ್ನೆ ಸೆಲೆಕ್ಟ್ ಮಾಡ್ಕೋಬೇಕಾ? ರಘು ಅವರೇ, ನಿನ್ನೆ ಸೆಲೆಕ್ಟ್ ಮಾಡ್ಕೋಬೇಕು. ಅವನು ನಿಮ್ಗೆ ಅಷ್ಟು ಇದ್ರದ್ದು ಒಂದು ಚಪಾತಿ ಕೊಡೋಕೆ ಯೋಗ್ಯತೆ ಇಲ್ಲ ನಿಮಗೆ. ನೀವು ಹೋಗ್ಬಿಟ್ಟು ಸೆಲೆಕ್ಟ್ ಮಾಡಿರೋ ರಜತ್ ಬಗ್ಗೆ ಮಾತಾಡ್ತಿದ್ದೀರಿ, ನೀವು ಸೆಲೆಕ್ಟ್ ಮಾಡಿದೆ ತಪ್ಪು ಅಂತ. ಆಮೇಲೆ ಹೇಳ್ತಾರೆ ಗಿಲ್ಲಿಗೆ ಡಬಲ್ ಇದಿದೆಯಂತೆ, ಪರ್ಸನಾಲಿಟಿ ಇದೆಯಂತೆ. ಅವ್ನು ಹೊರಗಡೆ ಹಿಂಗೆ ಇರ್ತಾನೆ. ಬ್ರೋ ಏನೋ ವೀಡಿಯೋ ತಪ್ಪು ಅಂತ ಹೇಳ್ಸಿದ್ರೆ ತಪ್ಪು ಅಂತಲೇ ಕಮೆಂಟ್ ಹಾಕ್ಬಿಡಿ. ಇಲ್ಲ ನಾನು ಕಚ್ಚಡ ಅಂತಲೇ ಬೈದ್ಬಿಡಿ, ಏನು ಬೇಜಾರಿಲ್ಲ. ಬಟ್ ನಾನು ಹೇಳ್ತಾರೆ ಸತ್ಯನೂ ಇಲ್ವೇ ಹೇಳಿ. ನೀವೆಲ್ಲ ಹೊರಗಡೆ ಹೋದ್ಮೇಲೆ ಎಲ್ಲರೂ ಅದೇ ತಾನೇ ಮಾಡಬೇಕು. ನೀವು ಒಬ್ಬರಾದ್ಮೇಲೆ ಒಬ್ಬರು ಯಾರೂ ಮಾತಾಡಲ್ಲ ಗೈಸ್. ಹೇಳ್ತೀನಿ, ಹೊರಗಡೆ ಹೋದ್ಮೇಲೆ ನೀವು ನಿಮ್ಮ ಅವ್ನ ಕೆಲಸ ಏನು 3 ತಿಂಗಳು ಇರ್ತೀರ, ಅದ್ರಲ್ಲಿ ಏನು ಕ್ಯಾರೆಕ್ಟರ್ ತೊಗೊಂಡು ಹೋಗ್ತೀರ, ಅದೇ ಈಚೆಗಡೆ ಪ್ರೂವ್ ಆಗೋದು. ಅವ್ನು ಯಾವತ್ತೂ ಅಷ್ಟೇ ಅವ್ನು ಕಾಮಿಡಿ ಚೆನ್ನಾಗೇ ಮಾಡ್ತಾನೆ ಅಂತ ನಮಗೆ ಅನಿಸ್ತೈತೆ. ನೀವು ಹೊರಗಡೆ ಇರೋರಿಗೆಲ್ಲ ಸಖತ್ತು ಗ್ರೇಟಾಗಿ ಆಡ್ತಾ ಇದ್ದೀರಪ್ಪ. ಸೂಪರ್, ಸಖತ್. ಒಂದು ಕಳಪೆ ಕೊಡೋಕೆ ಬರೋದಿಲ್ಲ, ಒಂದು ನಾಮಿನೇಷನ್ ಮಾಡೋಕ್ಕೆ ಬರೋದಿಲ್ಲ, ಒಂದು ಇದು ಮಾಡೋಕ್ಕೆ ಬರೋದಿಲ್ಲ. ಏನಕ್ಕೆ ಹೋಗಿದ್ದೀರ ಅಂತ ನಮಗೆ ಗೊತ್ತಾಯ್ತಾ ಇಲ್ಲ ಗುರು. ನಿಮ್ಗಿಂತ 10ನೇ ಸೀಸನಲ್ಲಿದ್ದರು ವಾಸಿ ಗುರು, ಸಕ್ಕತ್ತಾಗಿ ಆಡ್ತಿದ್ರು. ಏನು ಪೈಪೋಟಿ ಇತ್ತು ಹೇಳು? ಯಾವ ಒಂದು ಸಿಂಪತಿ ಗಿಂಪತಿ ಏನೂ ಅನ್ನಿಸ್ತಾ ಇರಲಿಲ್ಲ. ನೀವುಗಳು ಬರ್ತೀರಾ ಏನು ಫಸ್ಟ್ನೇ ವಾರದಿಂದ ಚೆನ್ನಾಗಿದ್ಬಿಟ್ಟು ಇವಾಗ ಗಿಲ್ಲಿ ಜೊತೆ ಇರೋಕ್ಕೆ ಇಷ್ಟ ಇಲ್ವಂತೆ ನಮ್ಮ ರಘುವಣ್ಣಂಗೆ. ರಾಶಿಕಾ ಹೇಳ್ತಾಳೆ ಗಿಲ್ಲಿ ಅವ್ರ ವಾಯ್ಸ್ನೆಲ್ಲ ಕೇಳಿಸ್ಕೊಬಿಡ್ತಾನಂತೆ, ಆಮೇಲೆ ಬಂದು ರೇಗಿಸ್ತಾನಂತೆ. ಆ ಥರ ಅವ್ನಿಗೆ ಹಿಂಗಡೆ ಕೂತ್ಕೊಂಡು ರೇಗ್ಸೋ ಇದೇ ಇಲ್ಲ. ಹೊಡೆದ್ರೆ ಪಾಯಿಂಟ್ ಟು ಪಾಯಿಂಟ್ ಎದೆದ್ರುಗಡೆ ಹೊಡೆದ್ಬಿಡ್ತಾನೆ. ಕಾಮಿಡಿಯಾಗಿ ಹೇಳ್ತಾನೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ, ಎದೆದ್ರುಗಡೆ ಹೊಡೆಯೋದವನು. ಹಿಂಗಡೆ ಯಾವತ್ತೂ ಕೂತ್ಕೊಂಡು ಮಾತಾಡಿಲ್ಲ. ಗೈಸ್, ನಿಜವಾಗ್ಲೂ ಹೇಳ್ತೀನಿ, ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲಾಂದ್ರೆ ಏನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೂ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ಏನು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಗೈಸ್. ನಾಳೆ ಪ್ರೋಮೋದಲ್ಲಿ ಸಿಗ್ತೀನಿ. ನಾಳೆ ಶನಿವಾರ ಸುದೀಪ್ ಸರ್ ಬರ್ತಾರೆ, ಆ ಪ್ರೋಮೋದಲ್ಲಿ ಸಿಗ್ತೀನಿ. ಬಾಯ್.